ನಾನು ಲಾಸ್ಟ್ 2 ಫಿಲಿಮ್ಸು ಮಾಡಿದೆ ಅವಾರ್ಡ್ಗೋಸ್ಕರ ಅಂತ ಒಂದು ಒಳ್ಳೆ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ನಮ್ಮ ಇವರು ಉಷಾ ನವರತ್ನ ಒಂದು ತರಂಗಿಣಿ ಅಂತ ಫಿಲಿಮ್ ಮಾಡಿದೆ, ಅದು ನ್ಯಾಷನಲ್ ಅವಾರ್ಡ್ಗೂ ಕಳಿಸಿದೆ. ಇಲ್ಲಿ ಏನಾಗಿದೆ ಅಂದರೆ ನಮಗೆ ನಾವು ಯಾರೇ ಅದರ್ಸು ಒಳ್ಳೆ ಸಬ್ಜೆಕ್ಟ್ ತೊಗೊಂಡು ಮಾಡಿದ್ರು ನಮ್ಮಲ್ಲಿ ಟಾಪ್ ಒಂದು 4-5 ಜನಕ್ಕೆ ಮಾತ್ರನೇ ನ್ಯಾಷನಲ್ ಅವಾರ್ಡು ಸ್ಟೇಟ್ ಅವಾರ್ಡ್ ಸಿಗೋದು. ನಮ್ಮ ಸಿನಿಮಾ ತರಂಗಿಣಿ ನೋಡಿ, ಇಟ್ಸ್ ಬೇಸ್ಡ್ ಆನ್ ವಾಟರ್ ಪೊಲ್ಯೂಷನ್. ಆ ಟೈಮಲ್ಲಿ ಮಾಡಿದ್ದು ತುಂಬ ಕ್ಲೀನ್ ಪಿಕ್ಚರು, ಏನು ಡಿಸೀಸಸ್ ಬರುತ್ತೆ ವಾಟರ್ ಪೊಲ್ಯೂಷನ್ ಆದರೆ ಏನು ಅಂತ ಎಲ್ಲ ಅದು ನ್ಯಾಷನಲ್ ಅವಾರ್ಡ್ಗೆ ಕಳಿಸಿದ್ವಿ, ಏನು ಪ್ರಯೋಜನ ಆಗಿಲ್ಲ. ಈವನ್ ಅನಿತಾ ಅವರನ್ನು ಮಾಡಿದ್ರು ಅಂತ ಕಾಣುತ್ತೆ ಸಬ್ಜೆಕ್ಟು ಯಾವುದೋ ಅವಾರ್ಡ್ಗೆ. ಅಲ್ಲಿ ಏನಾಗಿದೆ ಅಂದರೆ ಲಾಬಿ ಇರುತ್ತೆ, ಆಮೇಲೆ ಒಂದು ಟಾಪ್ ಒಂದು 4 ಮೆಂಬರ್ಸ್ಗೆ ಮಾತ್ರ ಕೊಡ್ತಾರೆ ಅಷ್ಟೇ ಅವಾರ್ಡ್. ಅದನ್ನು ಚೇಂಜ್ ಆಗಬೇಕು, ಅದು ನೀವೇ ಸ್ವಲ್ಪ ಪ್ರೆಸ್ಸಲ್ಲಿ ಇದಾಗಬೇಕು. ಯಾಕೆಂದರೆ ಕೊಡ್ತಾ ಇದ್ದಾರೆ, ಅಲ್ಲಿ ಕೂತ್ಕೋಬೇಕು ಪ್ರೆಸ್ ಅದು ಇದು ಮಾಡ್ಕೋಬೇಕು. ಆಮೇಲೆ ಏನಂದರೆ ಕೊಟ್ಟವ್ರಿಗೆ ಕೊಟ್ಟರೆ ಬಾಕಿಯವ್ರದ್ದು ಸಿನಿಮಾ ಮಾಡಲ್ವಾ, ಬಾಕಿಯವ್ರಿಗೆ ಗೊತ್ತಿಲ್ವಾ, ಬಾಕಿಯವ್ರು ಪ್ರೊಡ್ಯೂಸರ್ ಅಲ್ವಾ, ಡೈರೆಕ್ಟರ್ ಅಲ್ವಾ, ಸ್ಟೋರಿ ರೈಟರ್ ಅಲ್ವಾ. ಅದನ್ನು ಒಂದು ಪ್ರೆಸ್ ಮೀಡಿಯಾಯಿಂದ, ಯಾಕೆಂದರೆ ನಿಮ್ಮಿಂದ ಎಷ್ಟು ಒಳ್ಳೆ ಕೆಲಸಗಳಾಗ್ತಾ ಇದೆ, ಇದೂ ಒಂದು ಆದರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಉದ್ದೇಶ. ಇದು ಮೈನ್. ಅದಕ್ಕೆ ನಾನೇನಂದರೆ ಇನ್ನು ಆ ಥರ ಬಿಟ್ಟು ಸೊ ಅದೆಲ್ಲೂ ಬಂದಿಲ್ಲ. ಈಗ ಆಕ್ಷನ್ ಫಿಲಿಮ್ ಸಿನಿಮಾಗಳಿಗಿರ್ಬೋದಲ್ಲ ಮಾನದಂಡ ನಿಮ್ಮ ಸಿನಿಮಾಕ್ಕೆ ಇದೆಯಾ ಅಂತ ಅಲ್ಲಲ್ಲ, ಅದನ್ನೇ ನಾನು ಹೇಳೋದು. ಅದು ಏನಂದ್ರೆ ಇಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಆ ಸಿನಿಮಾ ನೋಡಿದ ಮೇಲೆ ತಾನೇ ಗೊತ್ತಾಗೋದು. ನೋಡ್ಬೇರೆ ಅಲ್ಲ, ಆ ರೀತಿ ಪ್ರೊಜೆಕ್ಟ್ ಮಾಡಿದೀರಾ? ಆ ಥರ ಪ್ರೊಟೆಸ್ಟ್ ಮಾಡಿಲ್ಲ, ಯಾಕೆಂದ್ರೆ ಪ್ರೊಟೆಸ್ಟ್ ಮಾಡಿದ್ರು ನಡೆಯಲ್ಲ ಸರ್. ಇಲ್ಲಿ ಪ್ರೊಜೆಕ್ಟ್ ಮಾಡಿದೀವಿ, ಖಂಡಿತ ಮಾಡಿದೀವಿ. ನೀವು ಇಲ್ಲಿ ಪತ್ರಕರ್ತರಿದ್ದಾರಲ್ಲ, ಇಲ್ಲಿದ್ದಾರಲ್ಲ, ನೀವೆಲ್ಲ ಇದ್ದೀರಲ್ಲ, ಆ ಚಿತ್ರದ ಬಗ್ಗೆ ಅಭಿಪ್ರಾಯಗಳನ್ನು ಕೂಡ ಬರೆದಿದ್ರು, ಬಹಳಷ್ಟು ಒಳ್ಳೆ ಅಭಿಪ್ರಾಯ. ಬಟ್ ಏನಂದ್ರೆ ಆ ಸಿನಿಮಾ ಕೆಲವು ಕಡೆ ಹೀಗೆ ಹಾಗೆ ಅಂತ ಬರೆದಿದ್ರು, ಬಟ್ ಮ್ಯಾಕ್ಸಿಮಮ್ ಅಭಿಪ್ರಾಯಗಳು ಚಿತ್ರ ಚೆನ್ನಾಗಿದೆ, ಅಲ್ಲ ಚೆನ್ನಾಗಿದೆ ಚಿತ್ರ ಅಂತ ಬರ್ದಿದ್ರು. ಅದು ನಾನು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಬರ್ದಿದ್ದೆ. ಕ್ವಾಲಿಟೀಸು ಅದೇ ತರ ಮಾಡಿ ಆ ಸಿನಿಮಾಗೆ ಅವಾರ್ಡ್ ಕೊಡ್ಲಿಲ್ಲ ಅಂತ ಹೇಳೋದೆಲ್ಲ ತಪ್ಪು. ಯಾಕಂದ್ರೆ ಅಲ್ಲಿ ಅಲ್ಲಲ್ಲ, ಆ ಸಿನಿಮಾಗೆ ಅವಾರ್ಡ್ ಕೊಡಿಲ್ಲ ಅಂತ ಹೇಳಿಲ್ಲ ಸರ್. ಕ್ವಾಲಿಟಿ ಒಂದು ಜೋರಾಗಿರೋದೇ ಅಪಾಯಿಂಟ್ ಆಗಿರುತ್ತೆ ಫಸ್ಟ್ ಆಫ್ ಆಲ್. ನಿಮ್ ತರದಕ್ಕಿಂತ ಇನ್ನ ಎಫೆಕ್ಟಿವ್ ಸಿನಿಮಾಗಳು ಇರುತ್ತೆ ಅಲ್ಲಿ. ಇರುತ್ತೆ ಸರ್, ನಾನು ಅದೆಲ್ಲ ಹೇಳಿದ್ದು. 4 ಜನಕ್ಕೆ ಅವಾರ್ಡ್ ಕೊಡೋದು ಅಂತ ಹೇಳೋದು ಅಲ್ಲಲ್ಲ, ಅದು ಕರೆಕ್ಟ್ ಸರ್, ನಾನು ಆತರ ಹೇಳಿಲ್ಲ. ಕೊಟ್ಟವರಿಗೆ ಕೊಡ್ತಾರಲ್ಲ, ಏನ್ ತಪ್ಪು? ಇವಾಗ ಅವ್ರು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕೊಡ್ತಾರೆ, ಅದನ್ನೇ ನಿಮ್ಮ ಹಂಗಂತಲ್ಲ. ನೀವು ಅದನ್ನ ಆ ಲೆವೆಲ್ ಅಲ್ಲಿ ಪ್ರೊಜೆಕ್ಟ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನೀವು ಮಾಧ್ಯಮ, ನೀವು ಸಿನಿಮಾ ಮಾಡಿರೋದು ನಾವು ಶ್ರೀನಿವಾಸ್ ಇಂದ ಕೇಳ್ತಾ ಇದೀವಿ ಮೇಡಮ್ ಇವತ್ತು. ಶ್ರೀನಿವಾಸ್ ಅವ್ರ ಸಿನಿಮಾನು ಅಷ್ಟೇ. ಪ್ರೆಸ್ ಮೀಟ್ ನಾವು ಅವತ್ತು ಇದರಲ್ಲಿ ಗ್ರೀನ್ ಹೌಸ್ ಅಲ್ಲಿ ಮಾಡಿದಾಗ ಸರ್ ಹೇಳಿಲ್ವಾ ಸರ್, ನಾನು ತರಂಗಿಣಿ ಫಿಲಿಮು ವಾಟರ್ ಪೊಲ್ಯೂಷನ್ ಸಬ್ಜೆಕ್ಟು, ಆಮೇಲೆ ಈ ತರ ಎಲ್ಲ ಮಾಡಿದ್ವಿ ಸರ್. ಈಗಲೂ ಅಷ್ಟೇ ಸರ್, ಇಂಡಿವಿಜುವಲ್ ಆಗಿ ಬೇಕಾದ್ರೆ ನಾನು CD ಕಳಿಸ್ತೀನಿ ನಮ್ಗೆ. ಆಯ್ತಪ್ಪ, ಈಗ ನೀವು ಅಲಿಗೇಷನ್ ಮಾಡೋದು ಅವ್ರಿಗೆ ಸಿಗುತ್ತೆ ಅನ್ನೋದು ಒಂದು ಕಡೆ. ಯಾವ್ಯಾವ ಸಿನಿಮಾಗಳು ಕಾಂಟೆಸ್ಟ್ ಅಲ್ಲಿ ಇತ್ತು, ಆಯಾ ಸಿನಿಮಾಗಳ ಕ್ವಾಲಿಟಿ ಏನಿತ್ತು, ಅದನ್ನೇನಾದ್ರು ನೀವು ಈ ಅವಾರ್ಡ್ ಪ್ಯಾನಲ್ ನಲ್ಲಿ ಇರ್ತಾರಲ್ಲ ಅವ್ರ ಹತ್ರ ಕೂತು ಚರ್ಚೆ ಮಾಡೋದಕ್ಕೆ ಏನಾದ್ರು ಒಂದು ಪ್ರಯತ್ನ ಪಟ್ಟಿಲ್ಲ? ಅದ ಏನ್ ಗೊತ್ತಾ ಸರ್, ನಮ್ಗೆ ಅಲ್ಲಿ ಹೋಗೋಕೆ ಅವಕಾಶನೇ ಸಿಗಲ್ಲ. ಅವಾಗ ನಿಮಗೆ ನೆಕ್ಸ್ಟ್ ಇಯರ್ ಬೇರೆ ತರ ಆಗಬಹುದು ಅಂತ ಹೇಳೋದು. ನೀವು ಪ್ಯಾನಲ್ ಅಲ್ಲಿ ಇರ್ತಾರಲ್ಲ, ನಮ್ಮ ಸಿನಿಮಾ ಯಾವ ಆಧಾರದ ಮೇಲೆ ನೀವು ಸೆಲೆಕ್ಟ್ ಮಾಡಿಲ್ಲ ಅಂತ ಕೇಳಿ ತಿಳ್ಕೋಬಹುದು. ಇದಕ್ಕೆ ಆಮೇಲೆ ಕರೆಕ್ಟ್ ಸರ್ ತಾವ್ ಹೇಳಿದ್ದು. ನಾನೇನಂದ್ರೆ ನಮಗೆ ಈಗ ಎಲ್ಲ ಏನಂದ್ರೆ ಅವ್ರಿಗೆ ರೂಟ್ ಗೊತ್ತಿದೆ, ನಮಗೆ ಆ ರೂಟ್ ಗೊತ್ತಿಲ್ಲ. ರೂಟ್ ಅಲ್ಲ ಒಳ್ಳೆ ಸಿನಿಮಾ ಮಾಡ್ಬೇಕಾದ್ರೆ